ಹೇಗೆ ಮಾಡಿದ್ರಿ ಏನು ಎತ್ತ ಅಂತ ಏನು ಮಚ್ಚ? ಹೌದು, ರೆಂಟ್ ಕ್ಯಾಂಪ್ ಹಾಕೋದು, ಸೋಲೋ ಕ್ಯಾಂಪನ್ನು ಹಾಕಿ ಆ್ಯಕ್ಚುಲಿ ಇದನ್ನು ರಿವೀಲ್ ಮಾಡ್ಬಿಡ್ದು ಅಂದ್ಕೊಂಡಿದ್ದೆ. ಇನ್ನು ಹೇ ಗೈಸ್, ಮೈ ನ್ಯೂ ವ್ಲಾಗ್. ಏನಪ್ಪ ಇವತ್ತು ನೈಟೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾನೆ ಅಂತ ಅನ್ಕೋತಾ ಇರ್ಬೋದು. ವೈವಾ ಇದೆ ಗೈಸ್, ನಾವು ಡೆಸೆಂಟೇಷನ್ ರಿಪೋರ್ಟ್ ಮಾಡಿದ್ವಲ್ಲ, ಸೊ ಅದ್ರದ್ದು ವೈವಾ ಇದೆ ನಾಳೆ ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ. ನಾನು ಮತ್ತು ನನ್ನ ಗೆಳೆಯ ಇಬ್ಬರು ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಿಪೇರ್ ಆಗಿಬಿಟ್ಟು ಇವಾಗ ನಮ್ಮದು ಹಾಸ್ಟೆಲ್ ಲೈಫ್ ಕೂಡ ಮುಗಿದೋಯ್ತು ಗೈಸ್. ನೋಡಿ, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ವಸ್ತುಗಳನ್ನೆಲ್ಲ ಬ್ಯಾಗ್ ಹಾಕೊತಾ ಇದ್ದಾನೆ ಮಚ್ಚ, ರೆಡಿ ಮಾಡ್ತಾ ಇದ್ದಾನೆ. ವೈವಾ ಅಂದರೆ ನೋಡಿದ್ದೇನೆ ನಮ್ಮದು ರಿಪೋರ್ಟು ಡೆಸೆಂಟೇಷನ್ದು. ನೋಡಿ, ಇದ್ರದ್ದು ನಾಳೆ ನಮ್ಮದು ಇಂಟರ್ವ್ಯೂ ಮಾಡ್ತಾರೆ, ಹೇಗೆ ಮಾಡಿದ್ರಿ ಏನು ಎತ್ತ ಅಂತ. ಏನು ಮಚ್ಚ? ಹೌದು ಗೈಸ್, ಏನಪ್ಪ ನಿಮಿಷ ಗೈಸ್, ನಾಳೆ ಇದನ್ನು ನಾವು ತಗೊಂಡೋಗ್ಬೇಕು ಯೂನಿವರ್ಸಿಟಿಗೆ, ಬೆಂಗಳೂರು ಯೂನಿವರ್ಸಿಟಿಗೆ. ಅಲ್ಲಿ ಹೋಗಿ ನಮಗೆ ವೈವಾ ಮಾಡ್ತಾರೆ. ಸೊ ಅಲ್ಲಿ ವೈವಾ ಏನಾಗಿ ಹೇಳ್ತಾರೆ ಕ್ವಶನ್ ಗೊತ್ತಿಲ್ಲ, ಬಟ್ ಸ್ವಲ್ಪ ಪ್ರಿಪೇರ್ ಆಗಬೇಕೀಗ. ಸೊ ಒಂದ್ಸರಿ ಮಾತ್ರ ನೋಡಿದ್ದೀನಿ ನಾನು ಅದನ್ನು, ಒಂದ್ಸಲ. ಇದು ಮಚ್ಚಿಂದು, ನಮ್ಮ ಮಚ್ಚಿಂದು ಗೈಸ್, ಇದು ಲೋಕಿದು ಅವರು ಅಲ್ಲಿ ನಂದಿದೆ ಆ ಕಡೆ ಗೈಸ್. ಅವರು ರಿಪೋರ್ಟನ್ನೆಲ್ಲ ಮಾಡಬೇಕಾದ್ರೆ ಅವ್ರು ಈಸ್ಕೊಳ್ಳಿಲ್ಲ ಗೈಸ್, ಎಲ್ಲ ನಾವೇ ನೋಡ್ಕೊಂಡಿದ್ದು. ಎಲ್ಲ ನಮ್ಮ ಹಾಸ್ಟೆಲಲ್ಲೇ ತಂದು ಇಟ್ಕೊಂಡಿದ್ದು. ನಮ್ಮ ಹುಡುಗನ ನಂದಿದೆ, ಇದು ನಂದು ಗೈಸ್, ಇದು ನಂದು, ಇದು ಲೋಕಿದು. ನೋಡಿ ಗೈಸ್, ಇಷ್ಟೆಲ್ಲ ಐಟಮ್ಸ್ ಇದೆ ಅಂತ ಈಗಲೇ ಗೊತ್ತಾಗಿದೆ. ಯಾಕಂದ್ರೆ ನಾವು ಇಷ್ಟು ದಿನ ಎಲ್ಲ ಒಳಗಡೆ ಇಟ್ಬಿಟ್ಟಿದ್ವಲ್ಲ, ಸಡನ್ ಆಗಿ ಗೊತ್ತಾಗ್ತಿರ್ಲಿಲ್ಲ. ಇವತ್ತು ತೆಗೆದು ಪ್ಯಾಕ್ ಮಾಡಿದೆ, ನಾನು ಸೈಕ್ ಆಗಿಬಿಟ್ಟಿದ್ವಿ ಗೈಸ್. ಐಟಮ್ಸ್ ನೋಡಿ ಗೈಸ್, ನಂದು 2 ಬ್ಯಾಗ್ ಇದೆ. ನಾನು ಬ್ಯಾಗಿಂದ ಆಚೆ ಯಾವುದೂ ತೆಗಿಲ್ಲ ಗೈಸ್. ಅಂದರೆ ಐಟಮ್ಸ್ ಜಿಪ್ ಓಪನ್ ಮಾಡೋದು ಅಲ್ಲಲ್ಲೇ ಮಡಿಚಿ ಇಟ್ಬಿಡ್ತಾ ಇದ್ದೆ ನಾನು. ಈ ಥರ ಎಲ್ಲ ಆಚೆ ಇಡಲೇ ಇಲ್ಲ ವಸ್ತುನ. ಡ್ರೈಯರಲ್ಲೆಲ್ಲ ಇಲ್ಲಿ ಇಟ್ಕೊಳ್ಳೋದು, ಈ ಥರ ಎಲ್ಲ ನಾನು ರಿಸ್ಕೇ ತೊಗೊಳ್ತಾ ಇರಲಿಲ್ಲ ಗೈಸ್. ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ. ನೋಡಿ, ಇಲ್ಲೈತೆ ಮಚ್ಚಂದು ಕೋಟು. ನೋಡಿ ಗೈಸ್, ನಮ್ದು ರೂಮು, ಹೊಸ ಹಾಸ್ಟೆಲ್ ರೂಮ್ ಹಿಂಗೈತೆ. ಫ್ಯಾನು ಈ ಹಾಸ್ಟೆಲಲ್ಲಿ ನಾವು ಬಂದು ಒಂದು 15 ದಿನ 20 ದಿನ ಇದ್ವಾ? 15 ದಿನ ಇದ್ವಾ ನಾವು ಹಾಸ್ಟೆಲಿಗೆ ಬಂದು. 25 ದಿನ ಆಯ್ತು ಅಂತ ಹೇಳ್ತೀರಪ್ಪ ಭಟ್ರು. 25 ದಿನ ಆಗೈತೆ ಅಂತ ನಮ್ಗೆ ಗೊತ್ತೇ ಆಗಿಲ್ಲ. 25 ದಿನ ಎಕ್ಸಾಮ್ಸ್ ಇತ್ತಲ್ಲ, ಸೊ ಗೊತ್ತಾಗಿಲ್ಲ. ಹಾಸ್ಟೆಲ್ ಜೀವನ ಮುಗ್ದಾಯ್ತು ಗೈಸ್. ಹಾಸ್ಟೆಲ್ ಜೀವನ ಅಷ್ಟೇ ಅಲ್ಲ, ಕಾಲೇಜ್ ಲೈಫ್, ಸ್ಟೂಡೆಂಟ್ ಲೈಫ್ ಮುಗಿತು ಗೈಸ್. ಇದೇ ನಮ್ದು ಲಾಸ್ಟ್ ಸ್ಟೂಡೆಂಟ್ ಲೈಫ್ನ ಲಾಸ್ಟ್ ಡೇ ಅನ್ಕೊಳ್ಳಿದ್ದು. ಯಾಕೆಂದ್ರೆ ನಾವು ನಾಳೆ ವೈವಾ ಮುಗೀತು ಅಂದ್ರೆ ನಾವು ಸ್ಟೂಡೆಂಟ್ ಆಗಿರಲ್ಲ. ಹೌದು, ಜೊತೆಲಿದ್ದು ಇನ್ನು 2 ವರ್ಷ ಗೈಸ್, 2 ವರ್ಷ ನಾಳೆ ವೈವಾ ಮುಗಿಸ್ಕೊಂಡು ಬಂದು ಅದ್ರ ನೆಕ್ಸ್ಟ್ ಡೇ ಮಚ್ಚ ಅವ್ರವ್ರಿಗೆ ಹೋಗ್ತಾನೆ, ನಮ್ಮೂರ್ಗೆ ಹೋಗ್ತೀನಿ. ಏನು ಮಾಡೋಕ್ಕಾಗಲ್ಲ. ಹಂಗೆ ಗೈಸ್, ಇನ್ಮೇಲೆ ನಮ್ಮ ಮಚ್ಚ ವ್ಲಾಗ್ಸ್ ಮಾಡ್ತಾ ಇರ್ತಾರೆ ಕಂಟಿನ್ಯೂ ಆಗಿ. ಸೊ ಇಷ್ಟು ದಿನ ಕಾಲೇಜ್ ವ್ಲಾಗ್ಸ್ ಎಲ್ಲ ಮಾಡ್ತಿದ್ದ, ಇನ್ಮೇಲೆ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲ ಮಾಡ್ತಾ ಇರ್ತೇನೆ. ಸೊ ಸಪೋರ್ಟ್ ಮಾಡಿ. ಹಾಗೆ ನಂದು ಒಂದು ಚಾನಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಸಪೋರ್ಟ್ ಮಾಡಿ ಗೈಸ್. ಬನ್ನಿ, ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡೋ ಸಮಯ ಇದನ್ನೆಲ್ಲ ತೆಗೆದು ಹಾಕಿದ್ದೀನಿ ನೋಡಿ ಗೈಸ್. ಇದು ಒಂದೊಂದೇ ಬ್ಯಾಗು. ಅಂದರೆ ಇವನು ಲಾಸ್ಟ್ ಟೈಮು ಒಂದಷ್ಟು ಅವ್ರು ಊರಿಗೆ ಹೋಗ್ಬೇಕಾದ್ರೆ ತಗೊಂಡೋಗಿ ಇಟ್ಬಿಟ್ಟು ಬಂದಿದ್ದ. ಇವಾಗ ಈ ಬ್ಯಾಗಲ್ಲೆಲ್ಲ ತುಂಬಿಕೊಂಡು ಇನ್ನೊಂದು ಬ್ಯಾಗ್ ಇಲ್ವಾ? ಒಂದು ಬಟ್ಟೆ ಬಂದೈತೆ ನೋಡಿ, ಇಲ್ಲೊಂದು ಬ್ಯಾಗ್ ಐತೆ ಗೈಸ್, ಕಾಲೇಜ್ ತಗೊಂಡು ಹೋಗೋ ಬ್ಯಾಗ್ ಇದು. ನಾನು ಆ್ಯಕ್ಚುಲಿ ನನಗೆ ಹಿಂಗಾಗುತ್ತೆ ಗೊತ್ತಿತ್ತು, ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಬಟ್ಟೆಗಳನ್ನ ಸ್ವಲ್ಪ ಬಟ್ಟೆಗಳು ಮತ್ತು ಬುಕ್ಸ್ಗಳನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ಒಂದ್ಸರಿ ಇಟ್ಕೊಂಡ್ಬಿಟ್ಟೆ ಮನೆಗೆ. ಈ ಲಾಸ್ಟ್ ಟೈಮಲ್ಲಿ ಮತ್ತೆ ಎಲ್ಲ ಜಾಸ್ತಿ ಆಗುತ್ತೆ ಅಂತೇಳಿ, ಹೊರೆ ಆಗ್ಬಿಡುತ್ತೆ ಅಂತೇಳಿ ಅವ್ನು ತಗೋದು ಇಟ್ಬಿಟ್ಟು ಗೈಸ್. ಪ್ಯಾಕ್ ಮಾಡಬೇಕಿತ್ತು ಕೆಳಗೆ. ಇದೇನು ಲೋಗೋ ಇಲ್ಲಿ ಇಟ್ಕೊಂಡಿದೆಯಲ್ಲ ಗೈಸ್, ಇದು ಸೂಟ್ದು. ಮತ್ತೆ ಅಲ್ಲಿಕ್ಕಿದೆ, ಅಲ್ಲಿ ಎಲ್ಲ ಜೋಡಿಸ್ಬೇಕು. ಇಲ್ಲಿ ನೋಡ್ಗ ಡ್ರೆಸ್ ಎಲ್ಲ ಐರನ್ ಮಾಡ್ಬಿಟ್ಟು ನೋಡಿ ಜೋಡಿಸಿದೀನಿ. ನೋಡಿ ಗೈಸ್, ಐರನ್ ಎಲ್ಲ ಮಾಡಿ ಇಟ್ಟಿದ್ದಾನೆ ಇದ್ರ ಮೇಲೆ. ನೋಡಿ, ನಾಳೆ ಸೂಟು ಬೂಟ್ ಹಾಕೊಂಡು ಟಿಕ್ ಟಾಪ್ ಆಗಿ ರೆಡಿ ಆಗ್ತೀವಿ ಗೈಸ್. ನಾಳೆ ವ್ಲಾಗಲ್ಲಿ ತೋರಿಸ್ತೀವಿ. ನೋಡಿ, ನಂದು ಅಲ್ಲ ಐತೆ ಗೈಸ್, ನಾನು ಐರನ್ ಮಾಡಿ ಇಲ್ಲಿ ನೇತಾಕಿದ್ದೀನಿ. ನನ್ನ ಸೂಟು ಅಲ್ಲಿ ಒಳಗಡೆ ಐತೆ. ನಾಳೆ ನೋಡಿ ಹೇಗೆ ಕಾಣಿಸ್ತೀವಿ ಏನು ಅಂತ ತೋರಿಸ್ತೀವಿ ವ್ಯೂ ಗೈಸ್. ಇವಾಗ ಫೈನಲಿ ಪ್ಯಾಕ್ ಮಾಡ್ತಾ ಇದ್ದಾನೆ ಮಚ್ಚ. ಗ್ಯಾಸ್ ಇತ್ತಲ್ಲ, ಏನಾಯ್ತು ಅದು? ಇದ್ರ ಇದೆ ನೋಡಮ್ಮ ಗೈಸ್, ಇದು ನಿಜವಾಗ್ಲೂ ಐತಲ್ಲ, ಎಷ್ಟು ಯೂಸ್ ಆಗಿದೆ ಅಂದ್ರೆ ನಮಗೆ. ಕೆಲವೊಂದ್ಸರಿ ನಮಗೆ ಹಾಸ್ಟೆಲ್ ಊಟ ಇಷ್ಟ ಆಗದೆ ಇದ್ದಾಗ ಇದರಲ್ಲೇ ನಾವು ಮಾಡ್ಕೊಂಡು ತಿಂದಿದ್ದೀವಿ ಗೈಸ್. ನಾವು ಎಷ್ಟೋ ಸರಿ ಇದೊಂಥರ ನಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಗೈಸ್.
ಗೈಸ್ ಕಾಲೇಜ್ಗೂ ತಗೊಂಡೋಗೋದನ್ನ ಟೀ ಮಾಡಿಬಿಟ್ಟಿದೀವಿ. ಕಾಲೇಜ್ ತಗೊಂಡೋಗಿ ಬೋರ್ ಆಗಿರಿ ಇಡೀ ಕ್ಲಾಸ್ಗೆಲ್ಲ ಕಾಫಿ ಮಾಡ್ಕೊಂಡಿದ್ದೀವಿ ಗೈಸ್. ಬೇಕಾದ್ರೆ ಅದನ್ನ ಆಲ್ರೆಡಿ ಬ್ಲಾಗ್ ಅಲ್ಲಿ ಚೆಕ್ ಮಾಡಿ ಮಾಡಿದೀವಿ ಅದನ್ನ. ನೋಡಿ ಗೈಸ್ ಈ ತರ ಇರುತ್ತಿದ್ದು. ಇದಕ್ಕೆ ಇದು ಗ್ಯಾಸ್ ಬುಟನ್ ಗ್ಯಾಸ್ ಅಂತ ಇದು. ಅದು ಹೆಂಗ್ ಮಚ್ಚ ಫಿಟ್ ಮಾಡ್ಕೊಳ್ಳೋದು? ಇದು ನೋಡಿ ಸಿಂಪಲ್ ಆಗಿ ತೋರಿಸ್ತೀನಿ ಗೈಸ್. ಇಷ್ಟೇ ಇದು ಇಲ್ಲಿದೆಯಲ್ಲ ಈ ಥರ ಕೊಟ್ಟಿರ್ತೀನಿ. ಇದನ್ನ ಜಸ್ಟ್ ಈ ರೀತಿ ಇಟ್ಬಿಟ್ಟು ಪ್ರೆಸ್ ಮಾಡೋದು ಇಷ್ಟೇ ಗೈಸ್. ಇದನ್ನ ಆನ್ ಮಾಡೋದು ಹಿಂಗೆ ಆನ್ ಮಾಡೋದು ತೋರಿಸ್ತೀನಿ ನೋಡಿ ಗೈಸ್. ಜಸ್ಟ್ ಈ ಥರ ಇರುತ್ತಲ್ಲ ಇದನ್ನ ಈ ಥರ ಈ ಲೆಫ್ಟ್ ಸೈಡಲ್ಲಿ ಈ ಥರ ತಿರುಗಿಸಿ. ಓಹೋ ಜಾಸ್ತಿ ಬರ್ತೈತೆ ಗ್ಯಾಸು. ಅಷ್ಟೇನೆ ನೋಡಿ ಗೈಸ್, ಸಿಂಪಲ್ ಆಗೈತೆ. ಇದು ನಾನು ಏನಕ್ಕೆ ತಗೊಂಡೆ ಅಂತ ಹೇಳ್ಬಿಡ್ತೀನಿ ಈಗ. ನಾನು ಎಲ್ಲಿ ಹೇಳಿಲ್ಲ. ಇದನ್ನ ಆ್ಯಕ್ಚುಲಿ ನಾನು ಎಲ್ಲಾದ್ರೂ ಒಬ್ಬೊಬ್ಬನೇ ಹೋಗ್ಬಿಟ್ಟು ಟೆಂಟ್ ಹಾಕ್ಬಿಟ್ಟು ವಿಡಿಯೋಸ್ ಮಾಡೋಣ ಅಂತ ಪ್ಲಾನ್ ಮಾಡಿ ತಗೊಂಡಿದ್ದೆ ಇದನ್ನ. ಬಟ್ ಎಲ್ಲೂ ಮಾಡೋಕ್ಕಾಗಿಲ್ಲ. ಇನ್ಮೇಲೆ ಯೂಟ್ಯೂಬಲ್ಲಿ ಅದೇ ರೀತಿಯ ರೆಂಟ್ ಕ್ಯಾಂಪ್ ಹಾಕೋದು, ಸೋಲೋ ಕ್ಯಾಂಪನ್ನು ಹಾಕಿ ವಿಡಿಯೋಸ್ ಎಲ್ಲ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದೀನಿ ನಾನು. ಅದಕ್ಕೋಸ್ಕರ ನಾನು ತಗೊಂಡಿದ್ದೆ ಇದೆಲ್ಲ, ಬಟ್ ಮಾಡಿರಲಿಲ್ಲ. ಇನ್ಮೇಲೆ ರೆಗ್ಯುಲರ್ ಕ್ಯಾಂಪ್ ಹಾಕ್ಬೇಕು ಅಂತ ಅವ್ನು ತುಂಬಾ ಆಸೆ ಪಡ್ತಾ ಇದ್ದೆ. ಬಟ್ ನಮ್ಮ ಅಚ್ಚನಿಗೆ ಎಷ್ಟೋ ಸರಿ ಹೇಳಿದ್ದೀನಿ, ಬಂದಿಲ್ಲಿಗೆ ಹಾಸ್ಟೆಲ್ ಬಂದಾಗಿಂದಾನು ಹೇಳಿದ್ದಾನೆ ಎಲ್ಲಾದ್ರೂ ಕ್ಯಾಂಪ್ ಹಾಕೋಣ ಪ್ಲೇಸ್ ಇದ್ರೆ ಹೇಳು ಹಂಗೆ ಹಿಂಗೆ ಅನ್ವಾ. ಬಟ್ ರೀಸನ್ಸ್ ಇಂದ ಆಗ್ಲೇ ಮಳೆಲೇ ಹಾಕ್ಬೇಕು ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಮಳೆಲೆ. ಬಟ್ ಫ್ಯೂಚರಲ್ಲಿ ಗ್ಯಾರಂಟಿ ಪ್ಲಾನ್ ಇದೆ, ನಾನು ಮಾಡ್ತೀನಿ. ಸೋಲೋ ಕ್ಯಾಂಪ್ ಮಾಡ್ತೀನಿ. ಗ್ಯಾರಂಟಿ ಮಿಸ್ ಮಾಡಬೇಡ. ನಿಮ್ಮ ಕಡೆ ಹೋದಾಗ ಹಾಕ್ತೀನಿ. ಆಮೇಲೆ ನಮ್ಮ ಅಚ್ಚನ ಕರೆಸ್ತೀನಿ ನಾನು ಒಂದು ದಿನ. ನಾನು ಅದೇ ಗೊತ್ತಿಲ್ಲ ಗೈಸ್, ನಾವೆಲ್ಲ ಈ ಕಡೆ ಭಾಗದವ್ರಲ್ವಾ, ನಮಗೆ ಅವ್ರ ಕಡೆ ಹೋಗ್ಲೇ ಇಲ್ಲ ಅನ್ಕೊಳ್ಳಿ. ಒಂದ್ಸಲ ಹೋಗ್ಬೇಕು ಅವ್ರ ಕಡೆ. ಹೇಳಿದ್ದ ಒಂದ್ಸಲ ಬರೋಗಿದ್ರೆ ಬನ್ನಿ ಫೋನ್ ಮಾಡ್ಕೊಂಡು ಬನ್ನಿ ಅಂತ. ಬಟ್ ನಮಗೆ ಅಷ್ಟು ದೂರ ಅನ್ನೋದು ತುಂಬ ದೂರ ಅನಿಸ್ತದೆ. ಸೊ ಹೋಗಿಲ್ಲ. ಹೋಗೋಣ ಒಂದ್ಸಲ ಯಾವಾಗಲೂ. ಅವಾಗ ಕೂಡ ಒಂದು ಬ್ಲಾಗ್ ಮಾಡ್ತೀನಿ. ಎಲ್ಲ ಪ್ಯಾಕ್ ಮಾಡ್ಬೇಕು ಗೈಸ್. ಮತ್ತೆ ಈ ಶರ್ಟ್ ನೀನೇ ಇಟ್ಕೊಂಬಿಡ ಇದನ್ನ. ಇದಾ ಈ ಶರ್ಟ್ ಆ್ಯಕ್ಚುಲಿ ನಾನು ಅದನ್ನ ಹೇಳೋಣ ಅನ್ಕೊಂಡೆ. ಈ ಶರ್ಟ್ ನನಗೆ ಇರಲಿ ಮಚ್ಚ ಇದು. ಅದು ನೀನೇ ಇಟ್ಕೊ. ಆಮೇಲೆ ಇವನ್ನ ನನಗೆ ಇದು ಸ್ವಲ್ಪ ಟೈಟ್ ಶರ್ಟ್. ಹೌದಿದಾ? ಇದನ್ನ ನೀನು ಇಟ್ಕೊ. ನನಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಯ್ತದ. ಅದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಒಂದು. ಇದು ನೀನು ಇಟ್ಕೊ, ಅದನ್ನ ನಾನು ತಗೊಂಡು ಹೋಗ್ತೀನಿ ಗೈಸ್. ಇದು ನನಗೆ ಇಲ್ಲಿ ಶರ್ಟ್ ನನಗೆ ಈ ಕಡೆ ಲೂಸು ಗೈಸ್, ಇಲ್ಲಿ ಹೊಟ್ಟೆ ಲೂಸ್ ಆಗುತ್ತೆ. ಅವನು ಪರ್ಫೆಕ್ಟಾಗಿ ಕುತ್ಕೋತದೆ ಮತ್ತೆ ಚೆನ್ನಾಗಿ ಕಾಣಿಸುತ್ತೆ. ಅವ್ನು ಇಷ್ಟಪಟ್ಬಿಟ್ಟು ಅವ್ನು ಹಾಕಿದ ದಿನನೇ ಇಷ್ಟಪಟ್ಬಿಟ್ಟ ಗೈಸ್. ಅದು ಓಪನಿಂಗ್ ದಿನನೇ ಇಷ್ಟಪಟ್ಟು ಆಮೇಲೆ ನಮ್ಮ ಊರಿಗೆ ಹಾಕೊಂಡು ಹೋಗಿ ಬಂದೆ ನಾನು ಅದನ್ನ. ಆಮೇಲೆ ಇದನ್ನ ನಾನು ಹಾಕಿದಾಗ ಕಾಲೇಜಲ್ಲಿ ಇದನ್ನ ಹಾಕಿದಾಗ ಒಂದು 2-3 ಜನ ಔಟ್ಫಿಟ್ ಚೆನ್ನಾಗೈತೆ ಅಂತ ಹೇಳ್ಬಿಟ್ರು. ನನಗೆ ಯಾವತ್ತೇ ಅದು ತುಂಬ ಇಷ್ಟ ಆಯ್ತು ಅದು ಶರ್ಟ್ ಮಾತ್ರ. ಅದಕ್ಕೆ ಈ ಶರ್ಟ್ ಫೇರ್ವೆಲ್ ದಿನ ಹಾಕೊಂಡಿದ್ದಾನೆ ಅವನು. ಬಿಗಿದ್ರೆ ನಂದು ವ್ಲಾಗ್ ತೆಗೆದು ನೋಡಿ ಚೆನ್ನಾಗಿ ಕಾಣಿಸ್ತದೆ. ಎಸ್ ತೋರಿಸ್ಬಿಡ್ತೀನಿ ಶರ್ಟ್. ಈ ಥರ ಇದೆ. ಚೆನ್ನಾಗೈತೆ. ಲೇಬಲ್ ಕೂಡ ನಾನು ತೆಗ್ದಿರಲಿಲ್ಲ ಗೈಸ್. ತಗೊಬಂದು ಅದನ್ನ ನೋಡ್ಬಿಟ್ಟು ಎತ್ಕೊಂಡ್ಬಂದ್ಬಿಟ್ಟಿದ್ದೆ ನಾನು. ನೀನೇ ಹಾಕಿದ್ದೆ. ನಾನು ಒಂದ್ಸಲ ಬ್ಯಾಡ್ಜ್ ಕೂಡ ತೆಗ್ದಿರಲಿಲ್ಲ ಅದನ್ನು. ಪೀಕೆಲ್ಲಿ ತಂದಿರೋದು ಗೈಸ್ ಅದನ್ನು. ರಾಮನಗರ MG ರೋಡಲ್ಲಿ ಹೋಗಿ ತಗೊಬಂದಿದ್ದೆ. ನೋಡಿದೆ ಎತ್ಕೊಂಡ್ಬಂದ್ಬಿಟ್ಟೆ ಗೈಸ್ ಅಷ್ಟೇ. ಕುಡಿಲ್ಲ. ಅದಕ್ಕೊಂದು ಶರ್ಟ್ ಬೇಕಿತ್ತು ಅಷ್ಟೇ ನನಗೆ, ಒಂದು ಅರ್ಜೆಂಟಾಗಿ ತಗೊಬಂದೆ. ಬಟ್ ಅದು ಸ್ವಲ್ಪ ಲೂಸ್ ಏನೋ ಬಟ್ಟೆ ಹತ್ರ ಸ್ವಲ್ಪ ಲೂಸ್ ಆಗಿರೋ ಕಾರಣ ಆಗಲಿಲ್ಲ. ಗೈಸ್, ನೀವು ಯಾರಾದರೂ ಹಾಸ್ಟೆಲ್ ಲೈಫನ್ನು ಎಂಜಾಯ್ ಮಾಡೋರು ಯಾರಾದರೂ ಇದ್ದಿದ್ರೆ ಕಮೆಂಟ್ ಹಾಕಿ. ಇದೊಂದು ನೆನಪು ಥರ ಉಳ್ಕೊಳ್ಳಿ ಶರ್ಟ್. ನೆನಪು ಥರ. ನಾನು ಹಾಕೋತನೂ ಇರಲ್ಲ ಬಿಡ ಅದನ್ನು. ನಾನು ಇದ್ದಿದ್ರು ಹಾಕೋತಾ ಇರಲಿಲ್ಲ ಅದನ್ನ. ನನ್ನ ತಂದೆ ಎಷ್ಟು 3 ತಿಂಗಳಾಗಿತ್ತೇನೋ ತಂದೆ ಹಂಗೆ ಮಡ್ಬಿಟ್ಟಿದೆ. ಹೌದಾ? ಅದನ್ನ ಆ್ಯಕ್ಚುಲಿ ಫಸ್ಟ್ ಟೈಮ್ ಹಾಕಿದ್ದೆ ನಾನು ಅನ್ಸುತ್ತೆ ಶರ್ಟ್. ಅದು ನೀನೇ ಹಾಕಿರೋದು. ಇದ್ಯಾವುದು RCB ಜರ್ಸಿನಾ? RCB ಜರ್ಸಿ. ಇದೆಲ್ಲ ಇದ್ಯಾವುದು ಹೋಗ್ಬಿಟ್ಟೈತಿ. ಇದ್ಯಾವ್ದು ಫೋನು? ಇದು ಒಂದು ಫೋನು, ಸ್ಯಾಮ್ಸಂಗ್ ಫೋನ್. ಇದು ಆ್ಯಕ್ಚುಲಿ ಸ್ಯಾಮ್ಸಂಗ್. ಇದು ಸೀನಿಯರ್. ನನಗೆ ಈ ಥರದೆಲ್ಲ ಇಷ್ಟ. ನನಗೆ ಹಳೆ ಗ್ಯಾಡ್ಜೆಟ್ಸ್ ಆದಮೇಲೆ ಹಳೆ ಫೋನ್ಗಳು. ಇದನ್ನ ನಮ್ಮ ಹೋದ ವರ್ಷ ಇದ್ರಲ್ಲ ಸೀನಿಯರು, ನಮ್ಮ ಸೀನಿಯರು, ಅವ್ರ ಹತ್ರ ಇದು ಕಾಣಿಸ್ತದೆ ನನಗೆ ಫೋನು. ಬ್ರೋ ಇದು ಕೊಡ್ತೀರಾ ಅಂತ ಕೇಳಿದೆ. ಅವ್ರು ಒಂದು ಮಾತು ಯೋಚನೆ ಮಾಡಿಲ್ಲ, ಕೊಟ್ಬಿಟ್ರು. ಅವ್ರ ಹೆಸರು ಮಂಜು ಅಂತೇಳಿ. ಮಂಜು. ಹಾಂ, ಈ ಥರದೆಲ್ಲ ನನಗೆ ಇಷ್ಟ ಗೈಸ್. ಮನೇಲಿ ಈ ಥರದೆಲ್ಲ ತುಂಬ ಇದು. ನಮ್ಮಮ್ಮ ಏನು ಮಾಡಿರ್ಬೇಕಲ್ಲ, ಮಾಮೂಲಿ ಕಪ್ಪುಗಳೆಲ್ಲ ಬರ್ತಲ್ಲ, ಅದಕ್ಕೋಸ್ಕರ ನಿಮ್ಮಮ್ಮ ಅಂತಲ್ಲ, ನಿಮ್ಮಮ್ಮ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಗೈಸ್. ನಮ್ಮನೇಲಂತೂ ಇನ್ನ
ಒಂಥರ ರೆಡಿ ಮಾಡಿಸ್ಬೋದಾ ಅಂತ ಫ್ಯೂಚರಲ್ಲಿ ಈ ಸದ್ಯಕ್ಕೆ ನಮ್ಮ ಹತ್ರ ಅಷ್ಟು ನಿನಗೇನಕ್ಕೋ ಒಂದಕ್ಕೆ ಯೂಸ್ ಆಗಿರ್ತದಲ್ಲ ಅದು, ನಿನಗೇನಕ್ಕೋ ಒಂದಕ್ಕೆ ಯೂಸ್ ಆಗಿರ್ತದಲ್ಲ. ಅಂದರೆ ಫುಲ್ ಡೆಡ್ ಆಗಿಬಿಟ್ಟಿದೆ. ಅದೇ ಸುಮ್ಮನೆ ಅಂತೂ ಇಟ್ಕೊಂಡಿರಲ್ಲ. ನಾನು ಇದನ್ನ ಏನೋ ಒಂದು ಪರ್ಪಸ್ ಇಸ್ಕೊಂಡಿದ್ದೀನಿ ರೆಡಿ ಮಾಡಿಸುವ ಅಂತ. ನೋಡುವ ರೆಡಿ ಮಾಡಿಸುವ. ಇದು RCB ಜರ್ಸಿ ಕೇಳದಲ್ಲ ನೀನು. RCB ಜರ್ಸಿ ಈ ಥರ ಇದೆಲ್ಲ ಒರಿಜಿನಲ್, ಇದು ಒರಿಜಿನಲ್ ಅಲ್ಲ, ಇದೆಲ್ಲ ಹೋಗ್ಬಿಟ್ಟೈತಿ ಇಲ್ಲಿ ಪ್ರಿಂಟೆಡ್. ಒರಿಜಿನಲ್ ಅಲ್ಲ, ಈ ಥರ ಅಲ್ಲ, ಒಂಥರ ಕಿತ್ತೋಗ್ಬಿಟ್ಟೈತಿ ಇದೆಲ್ಲ. ಅದಕ್ಕೆ ಇದನ್ನ ಅಷ್ಟು ಯೂಸ್ ಮಾಡ್ತಿಲ್ಲ ನಾನು. ಅದಲ್ಲೇ ಇರಲಿ. ಆಲ್ಮೋಸ್ಟ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾ ಇತ್ತು. ಇಲ್ಲೇನು ಇಟ್ಟಿಲ್ವಾ? ಅಲ್ಲಿ ಖಾಲಿ ಎಲ್ಲ ತಗೊಂಡೆ, ಖಾಲಿ ಆಯ್ತು. ಈಗ ಒಂದು ನಿಮಿಷದಲ್ಲ ಕ್ಯಾಪ್ ಎಷ್ಟು ಹುಡ್ಕಾಡ್ದಂದ್ರೆ ನಾನೆಲ್ಲ ಕಿತ್ತು ಬಿಸಾಕ್ಬಿಟ್ಟಿದ್ದೆ. ಈ ಕ್ಯಾಪ್ನ ಯಾರು ಎತ್ಕೊಂಡು ಹೋಗ್ಬಿಟ್ಟಿದಾರೆ ಅಂತ ನನಗೆ ತುಂಬ ಬೇಜಾರಾಗ್ತಾ ಇತ್ತು. ತುಂಬ ಇಷ್ಟಪಟ್ಟು ನಾನು ತಗೊಂಡಿದ್ದು ಕ್ಯಾಪ್ ಇದು. ಹೌದು, ನೆನ್ನೆಯಿಂದ ಮಿಸ್ ಆಗ್ಬಿಟ್ಟಿದ್ದು ಗೈಸ್. ನೆನ್ನೆ ಕ್ರಿಕೆಟ್ ಆಡ್ಬೇಕಾದ್ರೆ ಅವನು ಹಾಕೊಂಡು ಹೋಗಿಲ್ಲ, ನಾನು ಮಧ್ಯಾಹ್ನ. ಇವತ್ತಿಂದ ಅದು ಮಿಸ್ ಆಗ್ಬಿಟ್ಟಿತ್ತು. ಎಲ್ಲಿತ್ತು ಹೋಗ್ಲಿ? ಅದು ಇಲ್ಲೇ ಇತ್ತು ರೂಮಲ್ಲೇ. ಬಟ್ ಆಕ್ಚುಲಿ ನನಗೆ ಗೈಸ್ ಇವನ್ ತಗೊಂಡಾಗಲೇ ತಗೊಂಡೆ ನಾನು. ನನ್ನ ಹತ್ರ ಒಂದು ಐತೆ ಇದು, ಸೇಮ್ ಟು ಸೇಮ್, ಬಟ್ ಕಲರ್ ಚೇಂಜ್ ಇರಬೇಕು. ಕಲರ್ ಚೇಂಜ್. ಟ್ರಿಪ್ ಕೂಡ ಹಾಕೊಂಡು ಹೋಗಿದ್ದೀವಿ ನಾವು. ಟ್ರಿಪ್ಪಿಗೆ ಬೇಕು ಅಂತಾನೆ ತಗೊಂಡಿರೋದು. ಹುಡುಗಿರೆಲ್ಲ ಹಾಕೊಂಡ್ ಬಂದ್ಬಿಡ್ತಾರೆ, ನಾವು ಒಂದು ಹಾಕೊಂಡು ಹೋಗುವ ಅಂತ. ಬಟ್ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ನಾನು ಈ ಊಟನೇ ಸೇರ್ತಿರ್ಲಿಲ್ಲ ನನಗೆ. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಇದೆ ಕ್ಯಾಪು. ಗೊತ್ತಲ್ಲ, ಕೆಲವೊಂದು ಹುಡುಗರಿಗೆ ಇಷ್ಟ ಆದ್ರೆ ಅದನ್ನ ಅದು ಅವರು ಬಿಡಕ್ಕಾಗಲ್ಲ ಹಂಗೆ. ಇದು ಜೀಪು ಗೈಸ್ ನೋಡಿ, ಜೀಪು. ಆದ್ರೂ ಮಕ್ಕಳ ಬುದ್ಧಿ ಹೊರಟಾಯ್ತದೆ ಎಲ್ಲವರು. ನಾವು ಎಷ್ಟೇ ದೊಡ್ಡವರಾದ್ರೂ ಕೆಲವೊಂದು ಐಟಮ್ಸ್, ಕೆಲವೊಂದು ವಿಷಯದಲ್ಲಿ ನಾವು ತುಂಬಾ ಚಿಕ್ಕದಾಗ್ಬಿಡ್ತೀವಿ. ನೀವು ಯಾರಾದ್ರೂ ಈ ತರ ಇದ್ರೆ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಹುಡುಗರೆಲ್ಲ ಹಂಗೆ ಇರ್ತದೆ. ಇನ್ನೂ ಒಂದೈತೆ, ಇಲ್ಲೆಲ್ಲ ಒಂದು ಇದೆ ಗೈಸ್. ಸ್ನ್ಯಾಪ್ ಹಾಕಿದೆ ನಾನು ಇವಾಗ, ಜಸ್ಟ್ ಬುಲೆಟ್ ಲೈಟಿಂಗ್ಸು ಎಲ್ಲ ನಾನು ಕಂಟೆಂಟ್ ಮಾಡ್ಬೇಕಾದ್ರೆ ತಗೊಂಡ್ರು ನೋಡಿ ಗೈಸ್. ಇದು ಬಸ್ ಬ್ಲಾಕ್ಸ್ ಅಂತ ಚೆಕ್ ಮಾಡಿ ಇನ್ಸ್ಟಾಲಿ. ಲೈಟಿಂಗ್ಸು ಮತ್ತೆ ಮೈಕ್ ಮಚ್ಚಂದು, ಲ್ಯಾಪ್ಟಾಪ್ಗೆ ಮೌಸು, ಸ್ವಿಚ್ ಎಕ್ಸ್ಟ್ರಾ. ಅಲ್ಲಿ ಸಾಕೆಟ್ ಒಂದೇ ಇತ್ತಲ್ಲ, ಒಂದೇ ಸಾಕೆಟ್ ಇತ್ತು. ಅದು ನನಗೆ ಲ್ಯಾಪ್ಟಾಪ್ಗೆ ಮತ್ತೆ ಈ ಲೈಟ್ಸ್ಗೆಲ್ಲ ಯೂಸ್ ಮಾಡೋಕೆ ತೊಂದರೆ ಆಗ್ತಾ ಇತ್ತಲ್ಲ. ಸೊ ಹಂಗಾಗಿ ನಾನು ಅದನ್ನ ಹಾಕಿದ್ದೆ. ನನಗೆ ಒಂದು ವೇಳೆ ಊಟ ಎಲ್ಲ ಚಿಂತೆ ಎಲ್ಲ ಪರ್ಫ್ಯೂಮ್ ಇರಲೇಬೇಕು. ಪರ್ಫ್ಯೂಮ್ ಅಷ್ಟು ಆ್ಯಕ್ಚುಲಿ ನಾನು ಅಷ್ಟು ಒಂಥರ ಸ್ನಾನ ಮಾಡಲ್ಲ ಅಂತಲ್ಲ, ಎರಡು ಸಾರಿ ಸ್ನಾನ ಮಾಡ್ತೀನಿ. ಬಟ್ ನನಗೆ ಪರ್ಫ್ಯೂಮ್ ಇರ್ಬೇಕು ಅವನಿಗೆ. ಅಂದ್ರೆ ಈ ಒಂದು 8ನೇ ಕ್ಲಾಸಿಂದ ಪರ್ಫ್ಯೂಮ್ ಮನೇಲಿ ನಮ್ಮ ಮಾವ ತರ್ತಿದ್ರು. ಯೂಸ್ ಮಾಡ್ಕೊಂಡು ನನಗೆ ಅದೇ ಬೇಸ್ ಆಗ್ಬಿಟ್ಟಿದ್ದೆ. ನನಗೆ ತಿಂಡಿ ತಿನ್ನಿಲ್ಲ ಪರವಾಗಿಲ್ಲ, ನನಗೆ ಅದು ಇದಂತ ಇಷ್ಟ ಇಲ್ಲ. ನಾನು ಫಾಗ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದು. ಬಟ್ ನನಗೆ ಈಗ ತುಂಬಾ ಸರಿ ಯೂಸ್ ಮಾಡಿ ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತೀನಿ ನಾನು ಇವಾಗ. ಒಂದೇ ತರದ್ದು ಅಂದ್ರೆ ಲಾಸ್ಟಲ್ಲಿ ಓಲ್ಡ್ ಹಾಸ್ಟೆಲ್ ಇರ್ಬೇಕಾದ್ರೆ ಇಡೀ ರೂಮನ್ನೇ ಪರ್ಫ್ಯೂಮ್ ಮಾಡ್ಬಿಟ್ಟು ನನ್ನ ರೂಮಿಗೆ ಯಾರಾದ್ರೂ ಬಂದ್ರೆ ರೂಮ್ ಬಿಟ್ಟೆ ಹೋಗ್ತಿರಲಿಲ್ಲ, ಅಷ್ಟು ನೀಟಾಗಿ ಇಟ್ಕೊತಿದ್ದೆ ರೂಮ್. ನಾನು ಇಲ್ಲಿಗೆ ಬಂದ್ಬಿಟ್ಟು ನಾನು ಆ ಥರ ಇಟ್ಕೊಳ್ಕಲ್ಲ. ಯಾಕೆಂದ್ರೆ 4 ಜನ ಇಬ್ಬರು ನಾನು ಕ್ಲೀನಾಗಿ ಇಟ್ಕೊಂಡ್ರು ಇರೋರು ಕ್ಲೀನಾಗಿ ಇರಕ್ಕೆ ಬಿಡಲ್ಲ ಗೈಸ್. 4 ಜನ ಇದೀವಿ ನಾವು ಹಾಸ್ಟೆಲ್ ಈ ರೂಮಲ್ಲಿ 4 ಜನ ಇದೀವಿ. ನಾನು ಅಲ್ಲಿ ಒಬ್ಬನೇ ಇದ್ನಲ್ಲ, ಹಂಗಾಗಿ ನನಗೆ ಹೆಂಗ್ ಬೇಕು ಹಂಗೆ ಇರ್ತಿದ್ದೆ. ಇಲ್ಲಿ ಹಂಗಿರಕ್ಕಾಗಲ್ಲ. ಬಟ್ ನಂದು ಹಂಗಲ್ಲ ಗೈಸ್, ನಾನು ಅಲ್ಲಿರೋದನ್ನ ಎತ್ತು ಕೂಡ ಪಕ್ಕಕ್ಕೆ ಇಡೋದಿಲ್ಲ. ಇರೋದೇ ಹಂಗೆ. ನಾನು ಇರೋದು ಹೆಂಗಂದ್ರೆ ಫಸ್ಟ್ ನಂಗೆ ಮೊದ್ಲಿಂದನೂ ಒಂಥರ ಹಂಗೆ ಕ್ಲೀನ್ ಇರಬೇಕು. ಯಾರಾದ್ರೂ ಒಬ್ಬ ಬಂದು ಅದನ್ನ ಎತ್ತಿಕ್ಬೇಕು, ಇಲ್ಲಾಂದ್ರೆ ಯಾರಾದ್ರೂ ನನ್ಗೆ ಹೇಳ್ಬೇಕು, ಜಗ್ಗುದೇ ಇಲ್ಲ. ನಾವು ಮನೇಲಿ ಮಾಡ್ತೀವಿ, ಬಟ್ ಇಲ್ಲೇನು ಇನ್ನ ಗೈಸ್. ನಾನು ಅದು ಯಾವ ಪರ್ಪಸ್ಗೆ ಅಂದ್ರೆ, ನಾನು ವಿಡಿಯೋಸ್ ಮಾಡ್ತೀನಲ್ಲ, ವಿಡಿಯೋಸ್ ಅಲ್ಲಿ ಕ್ಲೀನ್ ಆಗಿ ಸ್ವಲ್ಪ ಪ್ರೊಫೆಷನಲ್ ಆಗಿದ್ರೆ ವಿಡಿಯೋಸ್ ಮಾಡಕ್ಕೆ ಅಥವಾ ಏನಾದ್ರು ಮಾಡಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅನ್ನೋ ರೀಸನ್ಗೆ. ಆಮೇಲೆ ನಾನು ಜಾಸ್ತಿ ಆಸ್ಥೆಟಿಕ್ ರೂಮ್ ಎಲ್ಲ ತುಂಬಾ ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡ್ತಿರ್ತೀನಿ. ನಾನು ಚೆನ್ನಾಗಿರ್ಬೇಕು, ಇನ್ನೂ ಚೆನ್ನಾಗಿ ಯಾವ ತರ ಕಾಣಿಸ್ಬೋದು ಅಂತೇಳಿ. ಈ ಬ್ಯಾಕ್ ಗ್ರೌಂಡ್ ಲೈಟ್ ಎಲ್ಲ ಇದು ಈ ಲೈಟ್ 200 ರೂಪಾಯಿ ಕೊಟ್ಟು ತಗೊಂಡಿದ್ದೆ ನಾನು. ಬಟ್ ತುಂಬಾ ಕೆಲಸ ಇದೆ. ಈಗ ಕೆಲವೊಂದು ಲೈಟ್ಸ್ ವರ್ಕ್ ಆಗ್ತಿಲ್ಲ ರೆಡ್ ಲೈಟ್ ಇದರಲ್ಲಿ. ಒಂದು 10 ರಿಂದ 12 ಕಲರ್ಸ್ ಬರುತ್ತೆ ಇದು. ನನಗೆ ಯಾರೊಬ್ರು ಕೇಳಿದ್ರು, ಈ ಬ್ರೋ ಈ ಲೈಟ್ ಎಲ್ಲಿ ತಗೊಂಡ್ರಿ ಅಂತ. ನಾನು ಆಕ್ಚುಲಿ ಇದನ್ನ ಆಫ್ಲೈನ್ ತಗೊಂಡಿದ್ದೆ, ಆನ್ಲೈನ್ ತಗೊಂಡಿಲ್ಲ ಇದು ನಾನು. ನನ್ನ ಫೋನ್ ಇದೆ.
ಫೋನ್ ಬಾಕ್ಸ್ ಇದು. ಫೋನ್ ಬಾಕ್ಸ್ ಗೈಸ್ ಅವನು ಕಳ್ಕೊಂಬಿಟ್ಟ ಒಂದ್ಸಲ ರೈಲ್ವೆ ಸ್ಟೇಷನಲ್ಲಿ ಟ್ರೈನಲ್ಲೇ ಬರ್ಬೇಕಾದ್ರೆ ಜರ್ನಿ ಮಾಡ್ಬೇಕಾದ್ರೆ ಎತ್ಬಿಟ್ರು. ಅವಾಗ ತುಂಬ ಬೇರೆ ಫೋನ್ ತೊಗೊಂಡಿದ್ದ, ಸಿಕ್ಕಾಪಟ್ಟೆ ಇದರಿಂದ ತೊಗೊಂಡು ಒಂದು ಫೋನ್ನ. ತುಂಬ ಸಖತ್ತಾಗಿತ್ತು ಫೋನ್. ಒಂದು ಹಳೆ ಫೋನು ಚೆನ್ನಾಗಿತ್ತು ಗೈಸ್, OnePlus ತೊಗೊಂಡಿದ್ದ. OnePlus ಬಟ್ ಅದು ಏನೂ ಮಾಡೋಕ್ಕಾಗಲ್ಲ, ರೀಸನ್ಸಿಂದ ರೀಸನ್ಸಿಂದ ಅದು ಹೋಗ್ಬಿಡ್ತು. ಅನ್ಎಕ್ಸ್ಪೆಕ್ಟೆಡ್ ಗೈಸ್. ಅದು Unexpected. ಅದು ಅವತ್ತು ಕೂಡ ಅವ್ನು ಕಂಟೆಂಟೇ ಮಾಡ್ತಾ ಇದ್ದ, ಸೊ ಅದು ಮಿಸ್ಟೇಕ್ ಆಗಿ ಹೋಗ್ಬಿಟ್ಟು. ಸೊ ವಿಡಿಯೋ ಕಾಲ್ ಮಾಡಿದ್ರು ಅಂತೇಳಿ ಮಾತಾಡ್ಬೇಕಾದ್ರೆ ಮಿಸ್ ಆಗಿದೆ ಅದು. ಮಿಸ್ ಆಗಿ ಆ್ಯಕ್ಚುಲಿ ಕೈಗೆ ಇಲ್ಲಿ ಹೊಡೆದ್ಬಿಟ್ಟಿದ್ರು. ಅದು ಟ್ರೈನಲ್ಲಿ ಬರ್ಬೇಕಾದ್ರೆ ಇಲ್ಲಿ ಹಿಂಗೆ ಹೊಡೆದ್ಬಿಟ್ಟು ಫೋನ್ ಕೆಳಗಡೆ ಬಿದ್ದುಬಿಡ್ತದೆ. ಟ್ರೈನ್ ಫಾಸ್ಟ್ ಇರ್ಬೇಕಾದ್ರೆ ನನಗೆ ಸಡನ್ ಇಳಿಯೋಕ್ಕಾಗಿಲ್ಲ. ಆಮೇಲೆ ಇಳಿದು ಹೋಗೋ ಹೊತ್ತಿಗೆ ಅವ್ರು ಇರಲಿಲ್ಲ. ಹೌದು, ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ತುಂಬ ಓಡಾಡ್ಬಿಟ್ಟಿದ್ದಾನೆ. ಅವಾಗ ಹೊಡಿದ ಒಂದು ಲೈಟಿಂಗ್ಸ್ ರಿಂಗ್ ಲೈಟ್ ಡಿಗ್ರಿಲೇ ತಗೊಂಡಿದ್ದ, ಡಿಗ್ರಿಲೇ ತೊಗೊಂಡಿದ್ದ. ಈಗ ವರ್ಕಿಲ್ಲ, ಈಗ ಅದೇನು ಹಾಳಾಗ್ಬಿಟ್ಟೈತೆ. ಈಗ ಡಸ್ಟ್ಬಿನ್ ಹಾಕೋದು ವರ್ಕ್ ಆಗಲ್ಲ. ಇದು ಲಾಸ್ಟಲ್ಲಿ ಇಡಬೇಕಿಲ್ಲ ಆ್ಯಕ್ಚುಲಿ ಡಾಕ್ಯುಮೆಂಟ್ಗಳು ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂದಷ್ಟು ಅದರಲ್ಲಿ ಆ ಬ್ಯಾಗ್. ನೀರಿಲ್ವ ಕುಡಿಯೋಕ್ಕೆ? ಹಾಂ, ನೀರಿಲ್ಲ. ಅಲ್ಲಿ ವಿನಯ ರೂಮಲ್ಲಿ ಇರ್ಬೇಕು ನೋಡು. ಶರಣ ಮಾಡಿದ್ರಲ್ವೇ? ಇಲ್ಲ 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 ಏನಿಲ್ಲ. ಇನ್ನೇನು ಮಗ ಮಡಗಲ್ಲ. ಅದೇ ಅವನು ಎಲ್ಲ ಹೋಗಿದ್ದಾನಲ್ಲ 2 ದಿನ ಆಯ್ತು. ಇಲ್ಲ ಮಚ್ಚ, ಅಲ್ಲಿ ಅವನ ರೂಮಲ್ಲಿ ಇಲ್ವಾ? ಈ ನೀರಾ? ನೀರಿಲ್ಲೇ ಹೋಗ. ಓಪನ್ ಮಾಡಿ ಮೈ. ಅದೇನ ಅಲ್ಲೊಂದು ಇದು ನೋಡಿದೆ, ಅದೇನದು ಅಲ್ಲಿ ಮಡಗಿದೆಯಲ್ಲ ಬುಕ್ಕ ಇದು ಬುಕ್ಕ ಮತ್ತೆ ಅದೊಂದು ಸ್ಪೆಷಲ್ ಐಟಮ್. ಏನು ಐಟಮು? ಏನಿರ್ಬೋದು ಹೇಳು, ಗೆಸ್ ಮಾಡಿ ನೋಡೋಣ. ಫೋಟೋ ಫ್ರೇಮಾ? ಫೋಟೋ ಫ್ರೇಮ್ ಥರ ಕಾಣಿಸ್ತದಪ್ಪ ನನಗೆ. ನನಗೆ ಆ್ಯಕ್ಚುಲಿ ಒಬ್ಬ ಗಿಫ್ಟ್ ಮಾಡಿರೋದು. ಅದು ಗಿಫ್ಟ್ ಮಾಡಿರೋದು ತೋರಿಸೋ ಮಚ್ಚ, ಸ್ವಲ್ಪ ಇಂಟ್ರೆಸ್ಟೆಡು. ಗಿಫ್ಟ್ ಮಾಡುವ, ಓಪನ್ ಮಾಡುವ. ತೋರಿಸು, ಓಪನ್ ಮಾಡು ಗೈಸ್. ನೋಡಿ ಗಿಫ್ಟ್ ಕೊಟ್ಟವ್ರು ಯಾರೋ ಅವನಿಗೆ, ಮಚ್ಚಂಗೆ. ಲಾಸ್ಟ್ ಟೈಮ್ ಒಂದು ಭಗವದ್ಗೀತೆ ಬಂತು, ಇದ್ಯಾವುದು ಇನ್ನೂ ಇಲ್ಲ, 2 ಒಂದೇ. ಹೌದೇ? ಗೈಸ್ ನೋಡಿ, ಇದು ಭಗವದ್ಗೀತೆ ಅಂತ ನೋಡಿದ್ಯಾ ನೀನು? ಅದನ್ನ ನೋಡಿದ್ದೀನಿ, ಬಟ್ ಕೆಳಗಡೆದೇನೋ ಫೋಟೋ ಫ್ರೇಮ್ ಥರ ಕಾಣಿಸ್ತೀವಿ. ತೋರಿಸ್ಬಿಡು. ಭಗವದ್ಗೀತೆನಾ? ಗೈಸ್ ಭಗವದ್ಗೀತೆ. ಶ್ರೀಕೃಷ್ಣ ಪರಮಾತ್ಮ ಒಂದು ಲೈನ್ ಸ್ಪೆಷಲ್ ಪರ್ಸನ್ ಹಾಂ ಗಿಫ್ಟ್ ಮಾಡೋದು. ದೇವರು ಒಂದು ಲೈನ್ ಹೇಳೋದು, ತುಂಬ ಈ ಸಮಯ ಕಳೆದು ಹೋಗುತ್ತದೆ. ಈ ಸಮಯ ಕಳೆದು ಹೋಗುತ್ತದೆ ಅಂತ ಹಂಗೈತೆ. ಅರ್ಜುನ ಕೇಳಿದಾಗ ಹೇಳೋದು ಕರೆಕ್ಟ್. ಭ್ರಾತ ಏನು ಒಳ್ಳೆ ಸಮಯ ಏನೋ ಐತೆ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಗೈಸ್ ಗೊತ್ತಿದೆ ಕಮೆಂಟ್ ಮಾಡಿ. ಅದೇನು ಇದು ಓಪನ್ ಮಾಡೋಣ ಈಗ. ಓಪನ್ ಮಾಡು. ಮಾಡು. ಸ್ಪೆಷಲ್ ಗಿಫ್ಟ್ ಆ್ಯಕ್ಚುಲಿ ಇದು. ನಾನು ಆ್ಯಕ್ಚುಲಿ ಇದನ್ನು ರಿವೀಲ್ ಮಾಡ್ಬಾರ್ದು ಅಂದ್ಕೊಂಡಿದ್ದೆ. ಇನ್ನು ಚಾನಲಲ್ಲಿ ನಿಮಗೋಸ್ಕರ ಓಪನ್ ಮಾಡ್ತೀನಿ. ರಿವೀಲ್ ಮಾಡು, ಮಾಡಲೇಬೇಕಣ್ಣ. ನಾನು ನೋಡಿದೆ ಅದನ್ನು, ನಾವು ನೋಡಿದೆ ಮಾಡಿಸ್ತೀನಿ. ಓ, ಮತ್ತೆ ನಾನೇ ತೆಗ್ದಿರೋ ಫೋಟೋ? ನಾನು ತೆಗ್ದಿರೋದಾ? ನೀನು ತೆಗ್ದಿರೋದಲ್ಲ, ಊರಲ್ಲಿ ತೆಗ್ದಿರೋ. ಓ, ಇದು ನಿಮ್ಮೂರ್ದು. ಶರ್ಟ್ ನೋಡಿದ್ರೆ ನನಗೆ ಇಲ್ಲಿ ಕಡೆ ತುಂಬ ಸಲ ಹಾಕೊಂಡಿದ್ದೇನೆ ಗೈಸ್ ಶರ್ಟ್ನ, ಬಟ್ ನಾನೇ ತೆಗ್ದಿರೋದೇನು ಅಂತ ಅನ್ಕೋಬಿಟ್ರೆ. ಇಲ್ಲ, ಊರಲ್ಲಿ ನಮ್ಮ ಗೈಸ್ ಹೇಗಿದೆ ಫೋಟೋ ಅಂತ ಕಮೆಂಟ್ ಮಾಡಿ ಗೈಸ್. ನೋಡಿ ಹಿಂಗೆ ಕಾಣಿಸ್ತೈತೆ. ಸೊ ಲೈಟ್ ಬೀಳ್ತೈತೆ ಸ್ವಲ್ಪ, ಅಲ್ಲಿಗೆ ಅಕ್ಕಿ ಸ್ವಲ್ಪ ಲೈಟ್ ಬೀಳ್ತೈತೆ ಗೈಸ್. ಸ್ವಲ್ಪ ಇಲ್ಲ, ಫೋಕಸ್ ಲೈಟ್ ಬೀಳ್ತಿರೋದಕ್ಕೆ ಹಿಂಗೆ ಕಾಣಿಸ್ತೈತೆ. ಇವಾಗ ಕಾಣಿಸ್ತೈತೆ ನೋಡಿ ಎಷ್ಟು. ಯಾರು ಕೊಟ್ಟಿರ್ಬೋದು ಅಂತ ಕಮೆಂಟ್ ಮಾಡಿ. ಅವ್ರೇನು ಗೆಸ್ ಮಾಡ್ತಾರೆ, ಗೆಸ್ ಮಾಡಿ ಗೈಸ್. ಅಕ್ಕನೋ, ತಂಗಿನೋ, ಲವರೋ, ಕಮೆಂಟ್ ಮಾಡಿ ಗೈಸ್. ಅವಾಗ ಫೀಲಿಂಗ್ ಸ್ಟೇಟಸ್ಗಳು ಹಾಕೋತಾ ಇರ್ತಾನೆ. ಇವತ್ತು ಕೂಡ ಒಂದು ಬಿದ್ದೈತೆ, ನಗ್ನಗ್ತಾ ಅನ್ನೋದೇನೋ. ಇಲ್ಲ, ಕಮೆಂಟ್ ಮಾಡಿ ಯಾರು ಕೊಟ್ಟಿರೋದು. ಗೈಸ್ ಪ್ಯಾಕಿಂಗ್
ಪ್ಯಾಕಿಂಗ್ ಎಲ್ಲ ಮುಗಿದೋಗಿರ್ತೀನಿ ಏನೋ ಎಲ್ಲ ಅದ್ರ ಬ್ಯಾಗ್ ಹಾಕಿದ್ರೆ ಮುಗೀತು. ಆಲ್ಮೋಸ್ಟ್ ಈಗ ಆಲ್ಮೋಸ್ಟ್ ನೋಡಿ ಎಲ್ಲ ಮುಗಿಸಿದ. ಒಂದು ಪ್ರಾಬ್ಲಮ್ ಏನು? ನಾನು ಲ್ಯಾಪ್ಟಾಪಲ್ಲಿ ಯಾವ್ದಾರು ಲಾಕ್ ಗೊತ್ತಾಗ್ತಿಲ್ಲ ನನಗೆ. ಲ್ಯಾಪ್ಟಾಪ್ದು ಬ್ಯಾಗ್ ಇತ್ತಲ್ಲ ನಿಂದೇನೆ ಬ್ಯಾಗು. ಇದು ನನ್ನ ಬೇರೆ ಕಡೆ ಬಾಪ ಪವನ್ ಎಲ್ಲ ರೆಡಿ. ಹಾಯ್ ನೀನೇನಪ್ಪ ಹೇಳ್ತಾರ ಅಷ್ಟೇ. ಗೈಸ್ ನೀನು ಡಿಪಾರ್ಟ್ಮೆಂಟ್ ಯಾವ್ದು ಮಚ್ಚ? ನನಗೆ ನಿಮ್ಮ ಡಿಪಾರ್ಟ್ಮೆಂಟೇ ಗೊತ್ತಿಲ್ಲ. ಇದುವರೆಗೂ ಗೊತ್ತಿಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ಯಾವುದು? ಹಿಸ್ಟ್ರಿ. ನೀನು ಯಾವ ರೂಮ್ ಅಂತ ಗೊತ್ತು, ಬಟ್ ಅವ್ನು ಯಾವ ಡಿಪಾರ್ಟ್ಮೆಂಟ್ ಅನ್ನೋದೇ ಗೊತ್ತಿಲ್ಲ ನನಗೆ. ಎಲ್ಲಿ ನೋಡಿದೀವಿ ಬಟ್ ಗೊತ್ತಿಲ್ಲ. ಅಂದ್ರೆ ನಾವು ಅಲ್ಲಿ 24 ಗಂಟೆ 24 ಗಂಟೆ ಗೊತ್ತಿದ್ದೀವಿ. ನಮ್ಮದು ಮಾತ್ರ ನಮ್ಗೆ ಗೊತ್ತು. ಇಲ್ಲ ಆಕ್ಚುಲಿ ವಿನಯ್ದೊಂದು ಬಟ್ ಎಲ್ಲ ರೂಮಲ್ಲಿ ಇರ್ತೀವಿ ನಾವು. ಎಲ್ಲ ರೂಮಲ್ಲಿ ಡಿಪಾರ್ಟ್ಮೆಂಟ್ ರೂಮಲ್ಲೂ ನಾವೇ. ಹೌದು, ಎಲ್ಲ ರೂಮಲ್ಲಿ ಬಸ್ ಒಂದೇ ಅವ. ಬರ್ತ್ಡೇ ಪಾರ್ಟಿ ಎಲ್ಲಾದ್ರೂ ಇರ್ಲಿ, ಕೇಕ್ಗೆ ಫಸ್ಟ್ ಹಾಜರಿ ನಾವೇ. ಫಸ್ಟ್ ಹಾಜರಿ. ಹೌದು. ಬಟ್ ಲೈಫ್ ಮಾತ್ರ ನಿಜವಾಗ್ಲೂ ಲೈಫನ್ನ ಕೆಲವೊಬ್ರು ಅನ್ಬೋದು ಬರೀ ಎಂಜಾಯ್ ಮಾಡೋದಲ್ಲಕ್ಕಂತ ಜೀವನ ಅಂತ. ಸ್ಟೂಡೆಂಟ್ ಲೈಫ್ನ ನಿಜವಾಗ್ಲೂ ಎಂಜಾಯ್ ಮಾಡೋದು. ನಾವು ಅದನ್ನ ಎಂಜಾಯ್ ಮಾಡಿದ್ದೀವಿ. ನಾವು ಓದಲೇ ಇಲ್ಲ ಬಿಡಿ. M.Com ಅಂತ ಬಂದಾಗ ಮುಖ್ಯ ಬರೀ ಎಂಜಾಯ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸ್ಟಾರ್ಟಿಂಗಿಂದ ಹಿಡಿದು ಬರೀ ಬಟ್ ಎಕ್ಸಾಮ್ ಓದಿದ್ದೀವಿ. ಎಕ್ಸಾಮ್ ಟೈಮಲ್ಲಿ ಲಾಸ್ಟ್ ಟೈಮಲ್ಲಿ ಓದ್ಕೊಂಡಿದ್ದೀವಿ. ಬಟ್ ಕಾಲೇಜ್ ಅಂತ ಹೋದರೆ ತುಂಬ ಎಂಜಾಯ್ ಮಾಡ್ಕೊಂಡೇ ಬಂದಿರೋದು ಗೈಸ್. ಇದುವರೆಗೆ ಯಾವ್ದು ಬ್ಯಾಕ್ ಮಾಡ್ಕೊಂಡಿಲ್ಲ. ಬ್ಯಾಕ್ ಮಾಡ್ಕೊಂಡಿಲ್ಲ. ನೀವು ಹಂಗೆ ಎಂಜಾಯ್ ಮಾಡಿ ಗೈಸ್, ಸಿಗಲ್ಲ ಇನ್ನೊಂದ್ಸಲ ಲೈಫ್. ಸ್ಟೂಡೆಂಟ್ ಲೈಫ್ ಅದು ಲಿಟ್ರಲಿ ನಾವು ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ನಮ್ಮ ಲೈಫಿಗೆ ಸ್ಟೂಡೆಂಟ್ ಲೈಫಲ್ಲಿ ಎಷ್ಟು ಎಂಜಾಯ್ ಮಾಡ್ಬೇಕು ಅಷ್ಟನ್ನು ಲಿಟ್ರಲಿ ಎಂಜಾಯ್ ಮಾಡಿದ್ದೀವಿ ನಾವು. ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಐತೆ. ಸ್ಯಾಟಿಸ್ಫ್ಯಾಕ್ಷನ್ ಐತೆ. ರಿಗ್ರೆಟ್ ಆಗಬಾರ್ದು ಗೈಸ್ ಲೈಫಲ್ಲಿ, ನಾನು ಇದು ಮಾಡಲಿಲ್ಲ ಅದು ಮಾಡಲಿಲ್ಲ. ಫ್ಯೂಚರಲ್ಲಿ ಒಂದು ರಿಗ್ರೆಟ್ ಇರ್ಬೋದು, ನಾನು ಸ್ಟೂಡೆಂಟ್ ಲೈಫಲ್ಲಿ ಏನು ಮಾಡಲೇ ಇಲ್ಲ ಅನ್ನೋ ಥರ ಇರ್ಬೋದು. ಸುಮ್ಮನೆ ಎಲ್ಲನೂ ಮಾಡ್ಬಿಟ್ಟಿದ್ವಿ ಅಂತ ಅನ್ಸ್ಬೇಕು ನಮಗೆ. ಅದು ಹೌದು. ಬಾಳೆ ಬ್ಲಾಗ್ಸ್ ಎಲ್ಲ ನೋಡಿದೀವಿ ಯಾವ ಥರ ಎಂಜಾಯ್ ಪ್ರತಿ ಒಂದು ಕ್ಷಣನೂ ನಾವು ಕ್ಯಾಪ್ಚರ್ ಮಾಡ್ಬಿಟ್ಟು ಸ್ವಲ್ಪ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದೆ ನಮ್ಮ ಆಲ್ಮೋಸ್ಟ್. ನಾನೇ ಇನ್ನೂ ಸ್ವಲ್ಪ ಬ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಿಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡ್ತೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಯೂಟ್ಯೂಬಲ್ಲಿ ಅಷ್ಟು ಮಾಡಿಲ್ಲ, ಈಗ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಮುಂಚೆ ನಾನು ಹಾಕಿದ್ದೀನಿ ಬಟ್ ರೆಗ್ಯುಲರ್ ಆಗಿ ಮಾಡಿಲ್ಲ. ರೆಗ್ಯುಲರ್ ಆಗಿ ಮಾಡಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ ಗೈಸ್. ಒಂದು ಬಸ್ಸು ಅನ್ಫಿಲ್ಟರ್ಡ್ ಟಾಕ್ಸ್ ಅಂತ ಐತೆ, ಬಸ್ಸು ಬ್ಲಾಗ್ಸ್ ಅಂತ. ಇನ್ನೊಂದು ನನ್ನ ಮೇನ್ ಅಕೌಂಟು ಒಂದು 2 ಐತೆ. ಬಸ್ಸು ಪರ್ಸನಲ್ ಅಕೌಂಟು ಬಸ್ ಅನ್ಫಿಲ್ಟರ್ಡ್. ಪರ್ಸನಲ್ ಅಕೌಂಟು ಬಸ್ಸು ಅನ್ಫಿಲ್ಟರ್ಡ್ ಅಂತ ಐತೆ. ಇನ್ನೊಂದು ಬಸ್ಸು ವ್ಲಾಗ್ಸ್ ಅಂತ ಐತೆ. ಅದರಲ್ಲಿ ನಾನು ಇನ್ಫಾರ್ಮೇಟಿವ್ ವಿಡಿಯೋಸ್ ಮತ್ತೆ ವ್ಲಾಗ್ಸ್ ಮಾಡ್ತೇನೆ. ವ್ಲಾಗ್ಸ್ ಮಾಡ್ತೇನೆ. ನಾನು ಇನ್ನೊಂದು ಓಪನ್ ಮಾಡ್ಕೋಬೇಕು ಗೈಸ್ ವ್ಲಾಗ್ಸ್ಗೆ, ಮಾಡಿಲ್ಲ. ಮಾಡ್ತಾನೆ ಮಚ್ಚ. ಇನ್ಸ್ಟಾಲ್ ಮಾಡ್ತಾನೆ, ಅದರಲ್ಲಿ ಸಪೋರ್ಟ್ ಮಾಡಿ. ಸರಿ ಓಕೆ ಆಯಿತು. ಇದೆಯಪ್ಪ ಪ್ಯಾಕ್ ಮಾಡ್ಕೊ. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಮಚ್ಚನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಫೈನಲಿ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್, ಗುಡ್ ನೈಟ್ ಗೈಸ್.